ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ. ಏನು ಹೊಸ ವಿಡಿಯೋ ಅಂತ ಅಂದರೆ ಇಟ್ ಈಸ್ ಲೈಕ್ ಅ ಫೇಶಿಯಲ್ ಗೈಸ್. ಮನೆಯಲ್ಲೇ ಫೇಶಿಯಲ್ನ ಹೆಂಗೆ ಮಾಡೋದು, ಒಂದೇ ಒಂದು ಪ್ರಾಡಕ್ಟ್, ಐ ಮೀನ್ ಮೇನ್ ಇಂಗ್ರೀಡಿಯೆಂಟ್ ಒಂದೇ ಒಂದಾಗಿರುತ್ತೆ. ಮನೇಲೆ ನಿಮಗೆ ಸ್ಕಿನ್ನ ಹೆಂಗೆ ಗ್ಲೋ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನಾಳೆ ನನಗೆ ಫಂಕ್ಷನ್ ಇದೆ. ಸೊ ಫಂಕ್ಷನ್ ಇರೋದ್ರಿಂದ ಇವತ್ತೊಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ನಾನು ಅನ್ಕೊಂಡೆ. ಸೊ ಫೇಸ್ ಪ್ಯಾಕ್ ಹಾಕೋತೀನಿ ಬಿಕಾಸ್ ಇದು ನನ್ನ ಸ್ಕಿನ್ನಿಗೆ ತುಂಬ ಯೂಸ್ ಆಗಿದೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ. ಸೊ ನನಗೆ ಯೂಸ್ ಆಗಿದೆ, ಸೊ ನಿಮಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಿಮ್ಮ ಎದುರುಗಡೆನೂ ಕೂಡ ಈ ವಿಡಿಯೋ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಬಂದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ. ಸೊ ಯಾವುದೇ ವಿಡಿಯೋ ನಾವು ಹಾಕಿದ್ರೆ ನೋಟಿಫಿಕೇಶನ್ಸ್ ಬಂದ್ಬಿಡುತ್ತೆ. ಐ ಹೋಪ್ ನೀವು ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಲೆಟ್ಸ್ ಗೆಟ್ಸ್ ಇನ್ ಟು ವಿಡಿಯೋ. ಸೊ ಯೂಶಲ್ ಆಗಿ ನಾವು ಪಾರ್ಲರ್ಗೆಲ್ಲ ಹೋಗಿ ತುಂಬ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ರೀಸನಿಗೆ. ಬಟ್ ನೋ, ದಟ್ಸ್ ನಾಟ್ ರಿಕ್ವೈರ್ಡ್ ಗೈಸ್. ನೀವು ಮನೇಲೇ ರೆಮಿಡೀಸ್ಗಳನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಾಣ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಆ ರೆಮಿಡಿ ಅಂತಂದರೆ ಒಂದೇ ಸಿಂಪಲ್ ಸ್ಟೆಪ್ ಆ್ಯಕ್ಚುಲಿ, ಬೀಟ್ರೂಟ್. ಸೊ ಬೀಟ್ರೂಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದು ಬೀಟ್ರೂಟ್ ಜ್ಯೂಸ್ ಆಗಿರುತ್ತೆ. ಈ ಬೀಟ್ರೂಟ್ ಜ್ಯೂಸಲ್ಲಿ ಏನು ಮಾಡಬೇಕು ಅಂತಂದರೆ ಇದಕ್ಕೆ 2 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡಿ ತೋರಿಸ್ತೀನಿ ಫೇಸ್ಗೆ ಹಚ್ಚಿ ಹೆಂಗೆ ಏನಂತ. ಬೀಟ್ರೂಟ್ ನಮ್ಮ ಸ್ಕಿನ್ನಿಗೆ ಬ್ರೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಏನು ಗೊತ್ತಾ, ಸ್ಕಿನ್ ಆ್ಯಕ್ಚುಲಿ ಗ್ಲೋ ಆಗುತ್ತೆ, ಹೊಳೆಯುತ್ತೆ ಆ್ಯಂಡ್ ಫೇರ್ ಮಾಡುತ್ತೆ ಗೈಸ್. ನಿಮಗೆ ಇದು ಪ್ಯಾಕಿಗೆ ಒಂದೇ ಅಲ್ಲ, ನೀವು ಇನ್ಸೈಡ್ ಬಾಡಿ ಒಳಗೂ ಸಹ ಬೀಟ್ರೂಟ್ ಜ್ಯೂಸ್ನ ತೊಗೊಳ್ಳಿ. ಆ್ಯಕ್ಚುಲಿ ತುಂಬ ವಿಡಿಯೋಸ್ ನೋಡಿರ್ತೀರ ABC ಜ್ಯೂಸ್. ಅಂದರೆ ABC ಜ್ಯೂಸ್ ಇಸ್ ನಥಿಂಗ್ ಬಟ್ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಈ 3 ಮಿಕ್ಸರ್ ಮಾಡಿ ಹಾಗೆ ಕುಡಿಯೋದು. ಬೀಟ್ರೂಟಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ನಿಮಗೆ ಏನದು ಬ್ಲಡ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ದೇರ್ ಆರ್ ಮೆನಿ ಬೆನಿಫಿಟ್ಸ್ ಇನ್ ದಿ ಬೀಟ್ರೂಟ್. ನನಗೆ ಸ್ಮೆಲ್ ಸಹ ಇಷ್ಟ ಬೀಟ್ರೂಟ್ದು, ಬಿಕಾಸ್ ನಂಗೆ ಬೀಟ್ರೂಟ್ ಪಲ್ಯ ತುಂಬ ತಿಂತೀನಿ. ಯಾಕಂದರೆ ಬೀಟ್ರೂಟ್ ಪಲ್ಯ ನಂಗೆ ಸಖತ್ ಇಷ್ಟ ಆಗುತ್ತೆ ಅಂತ ಒಂದು ರೀಸನಿಗೆ. ಈ ಬೀಟ್ರೂಟ್ ಜ್ಯೂಸಿಗೆ ನೀವು ಫಸ್ಟು ಏನು ಮಾಡಬೇಕಂತಂದರೆ, ಈ ಬೀಟ್ರೂಟ್ ಜ್ಯೂಸ್ನ ನೀವು ಒಂದು ಕಾಟನ್ ತಗೊಂಡು, ಈ ಕಾಟನ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಬರುತ್ತಲ್ಲ, ಸೊ ನಿಂಬೆಹಣ್ಣು ರಸ ನಾನು ಆಲ್ರೆಡಿ ಹಿಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ನಿಂಬೆಹಣ್ಣು ರಸ ಹಿಂಗೆ ತೊಗೊಂಡು ನೀವು ಕಾಟನಲ್ಲಿ, ನನಗೆ ತೋರಿಸ್ತೀನಿ ನೋಡಿ, ಹಿಂಗೆ ಹಾಕೋಬೇಕು ಗೈಸ್, ಹಿಂಗೆ ಹಾಕೋಬೇಕು. ನಾನು ಆಲ್ರೆಡಿ ಈ ಸ್ಟೆಪ್ನ ಮುಗಿಸ್ಬಿಟ್ಟು ಆಮೇಲೆ ಐ ಥಾಟ್ ಲೈಕ್ ವಿಡಿಯೋ ಮಾಡಬೇಕಂತ, ಅದಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಇದನ್ನ ಹಾಗೆ ಹಾಕೋಬೇಕು. ಇದು ಒಣಗಿದ ತಕ್ಷಣ ನೀವು ಮುಖನ ತೊಳಿಬಾರ್ದು, ಡ್ರೈ ಆದ ತಕ್ಷಣ ಮುಖ ತೊಳಿಬೇಡಿ. ಒಂದು ನಿಮಿಷ ತೋರಿಸ್ತೀನಿ ರೀ. ಸಿಂಪಲಾಗಿ ಹಾಕ್ಬೇಕು ನೀವು ಫಸ್ಟು, ಇನ್ನೊಂದ್ಸಲ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ನೋಡ್ಬೋದು ಲೈಟಾಗಿ ಹಾಕಬೇಕು. ಫಸ್ಟ್ ಲೇಯರ್ ಇಸ್ ವೆರಿ ಲೈಟ್ ಗೈಸ್. ನೀವು ಫೇಸ್ ವಾಶ್ ಮಾಡಬೇಡಿ, ಬಿಕಾಸ್ ಇದು ಆಲ್ರೆಡಿ ನಮ್ಮ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಓಕೆನಾ? ಎಷ್ಟು ಕೆಂಪು ಕಾಣ್ತಿದೆ ಅಲ್ಲ ಗೈಸ್. ಬೀಟ್ರೂಟ್ ಇಸ್ ವೆರಿ ಬ್ರೈಟ್ ಗೈಸ್. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆ್ಯಕ್ಚುಲಿ ನೀವು ಕನ್ಸ್ಯೂಮ್ ಮಾಡಿ. ಆ್ಯಕ್ಚುಲಿ ಹೇಳ್ತೀನಲ್ಲ, ದೇರ್ ಆರ್ ಮೆನಿ ಹೆಲ್ತ್ ಬೆನಿಫಿಟ್ಸ್. ಇದು ನಾಳೆ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂದರೆ ಇವತ್ತು ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನಿಂಬೆಹಣ್ಣು ಹಾಕಿದ್ದೀನಿ, ನಿಂಬೆಹಣ್ಣು ಜೊತೆಗೆ ಬೀಟ್ರೂಟ್ ಜ್ಯೂಸ್. ಇದು ನಿಮಗೆ ನಿಂಬೆಹಣ್ಣು ನಿಮ್ಮ ಸ್ಕಿನ್ಗೆ ಇರಿಟೇಟ್ ಮಾಡುತ್ತೆ ಅಂತಂದರೆ ಸ್ಕಿಪ್ ಮಾಡಿ. ನನಗೇನು ಇರಿಟೇಟ್ ಮಾಡಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು. ನಿಮ್ಮ ಸ್ಕಿನ್ನಿಗೆ ನಿಂಬೆಹಣ್ಣು ಇರಿಟೇಟ್ ಮಾಡಿದೆ, ಕೆಲವೊಬ್ಬರಿಗೆ ಆಗಲ್ಲ ಗೈಸ್, ಸಿಟ್ರಿಕ್ ಇರೋದ್ರಿಂದ ಆಗಲ್ಲ ಕೆಲವೊಬ್ಬರಿಗೆ. ಸೊ ಅದರಲ್ಲಿ ವೈಟಮಿನ್ ಸಿ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ನಾನು ವೈಟಮಿನ್ ಸಿ ಆ್ಯಕ್ಚುಲಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತೀನಿ. ನಿಮಗೆ ಇಲ್ಲ ನನಗೆ ಆಗಲ್ಲ ಅದು ಅಂತಂದರೆ ಬೇಡ ಗೈಸ್. ಸೊ ಇದು ಒಣಗಬೇಕು. ಒಣಗಿದ ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸೋದು 2 ಸ್ಟೆಪ್ಪು. ಒಂದೇ ಬೀಟ್ರೂಟ್, ಚಿಕ್ಕ ಬೀಟ್ರೂಟ್ ಆದರೂ ಸಾಕು. ಚಿಕ್ಕ ಬೀಟ್ರೂಟ್ ಇತ್ತಂತಂದರೆ ನೀವು ಮಾಡ್ಕೋಬೋದು ಈ ಫೇಶಿಯಲ್ನ ಮನೆಯಲ್ಲೇ. ಸೊ ನೀವು ನೋಡ್ಬೋದು ಆಲ್ರೆಡಿ ನಂದು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇನ್ನೊಂದು ಸ್ವಲ್ಪ ಡ್ರೈ ಮಾಡಬೇಕಷ್ಟೇ. ಆಲ್ರೆಡಿ ತುಂಬ ಫುಲ್ ಡ್ರೈ ಆಗಬೇಕು, ಬಿಕಾಸ್ ನಾವು ಲೈಟ್ ಲೇಯರ್ ಹಾಕ್ತೀವಲ್ಲ ಅದಕ್ಕೋಸ್ಕರ. ಸೊ ಇವಾಗ ಇದಕ್ಕೆ ಕಡಲೆ ಹಿಟ್ಟಿರುತ್ತಲ್ಲ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ನಾನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಚೆನ್ನಾಗಿ ಬಂತು ಗೈಸ್ ಪೇಸ್ಟ್. ಈ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ.
ನೋಡ್ಬೋದು, ಕಾಣ್ತಾ ಇದೆಯಾ? ಜಸ್ಟಿಫೈ ಮಾಡ್ತಾ ಇದೆಯಾ ಕ್ಯಾಮ್ರಾ? ಓಕೆ, ಓ ಶಿಟ್. ಹಾಂ, ಸೊ ಈ ಪೇಸ್ಟಿಗೆ ನೋಡ್ಬೋದು, ಈ ಪೇಸ್ಟ್ನ ನೀವು ಆಲ್ ಓವರ್ ಫೇಸ್ ಮತ್ತು ನೆಕ್ಕಿಗೆ ಹಾಕ್ಬೋದು. ಈಗ ನಾನು ಫೇಸಿಗೆ ಹಾಕಿ ತೋರಿಸ್ತೀನಿ. ಯಾವತ್ತೂ ಹಾಗೆ ಹಾಕಬಾರ್ದು, ಸರ್ಕ್ಯುಲರ್ ಮೋಷನಲ್ಲಿ ಹಾಕಬೇಕಾಗತ್ತೆ. ಅತಿ ಹೆಚ್ಚಾಗಿ ಹಾಕ್ಬೇಡಿ ಗೈಸ್, ಏನೇ ಆದರೂ ಅಷ್ಟೇ ತುಂಬ ಅತಿಯಾಗಿ ಮುಖಕ್ಕೆ ಹಾಕಬಾರ್ದಂಗೆ, ಲೈಟಾಗೇ ಹಾಕಬೇಕು. ನೀಟಾಗಿ ಹಚ್ಕೊಳ್ಳಿ ಗೈಸ್, ನನಗೆ ಕ್ಯಾಮ್ರಾ ಇರೋದ್ರಿಂದ ನೀಟಾಗಿ ಹಚ್ಕೊಳ್ಳೋಕೆ ಆಗ್ತಾ ಇಲ್ಲ. ಆಲ್ ಓವರ್ ಫೇಸ್ ಹಚ್ಕೊಳ್ಳಿ ನೀವು. ಹಿಂಗೆ ಈ ಥರ ಹಚ್ಕೊಂಡು ಒಂದು 10 ನಿಮಿಷ ಆದರೆ ಸಾಕು, ನಿಮಗೆ ಇದು ಡ್ರೈ ಆಗುತ್ತೆ. 10 ನಿಮಿಷ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗೇನೆ ಗೊತ್ತಾಗುತ್ತೆ. ಒಂದೇ ಒಂದು ಟೈಮಲ್ಲಿ ನಿಮಗೆ ರಿಸಲ್ಟ್ ಬೇಕಂದರೆ ಬೀಟ್ರೂಟ್ ಫೇಸ್ ಪ್ಯಾಕ್ ನೀವು ಯೂಸ್ ಮಾಡಲೇಬೇಕು. ಸೊ ಇದು ಒಂದು ಸ್ವಲ್ಪ ಒಣಗಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡಿ ಬಂದೆ ಗೈಸ್. ನೀವು ನೋಡ್ಬೋದು ನನ್ನ ಫೇಸ್ ಎಷ್ಟು ಚಂದ ಗ್ಲೋ ಆಗ್ತಿದೆ ಅಂತ. ಒಂದೇ ರಿಸಲ್ಟ್ ಗೈಸ್, ಒಂದೇ ರಿಸಲ್ಟಿಗೆ ನೋಡಿ, ನಾನು ಒಂದು ಸ್ವಲ್ಪ ಸಹ ಮೇಕಪ್ ಹಾಕಿಲ್ಲ ಮುಖದಲ್ಲಿ. ನಾಟಿ ಒಂದು ಲಿಪ್ಸ್ಟಿಕ್ ಸಹ ಹೊಟ್ಟೋಯ್ತು. ಒಂದು ಸ್ವಲ್ಪ ಮೇಕಪ್ ಹಾಕಿಲ್ಲ. ನನ್ನ ಫೇಸ್ ಎಷ್ಟು ಗ್ಲೋ ಇದೆ ಅಂತ ನೀವು ನೋಡ್ಬೋದು. ಫೇಸ್ ಪ್ಯಾಕ್ ಟ್ರೈ ಮಾಡಿಬಿಟ್ಟು ನೀವೇ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀರಾ ಇಟ್ ವರ್ಕ್ ಅ ಲಾಟ್ ಅಂತ. ನೀವು ಕಡಲೆ ಹಿಟ್ಟು ಹಾಕೋದ್ರಿಂದ ಫೇಸು ಸಹ ಸ್ಮೂತ್ ಆಗುತ್ತೆ. ನಿಮಗೆ ನೋಡಿದವರು ಸಹ ಒಂದು ಕಾಂಪ್ಲಿಮೆಂಟ್ ಕೊಡ್ಬೋದು, ನಿಮ್ಮ ಸ್ಕಿನ್ ಚೆನ್ನಾಗಿ ಆಗ್ತಿದೆಯಲ್ವಾ ಅಂತ. ಸೊ ನಿಮಗೆ ಅರ್ಶಿನ ಮತ್ತು ನಿಂಬೆಹಣ್ಣು ಆಗಲ್ಲ ಅಂತಂದರೆ ಸ್ಕಿಪ್, ಎರಡೇ ಯೂಸ್ ಮಾಡಿ ಹಾಕಿ ಸಾಕಾಗುತ್ತೆ. ಬಟ್ ನಾನು ಹೇಳಿದ ಸ್ಟೆಪ್ಸ್ನೇ ನೀವು ಯೂಸ್ ಮಾಡಬೇಕು. ಸೊ ನಿಮ್ಮ ಸ್ಕಿನ್ ಚೆನ್ನಾಗಾಗಬೇಕಂತಂದರೆ ಸಣ್ಣ ಡೈರೆಕ್ಷನಿಂದ ಸ್ವಲ್ಪ ಅವಾಯ್ಡ್ ಮಾಡಿ ನೀವಿರೋದು. ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಗೈಸ್, ಟ್ರಸ್ಟ್ ಮೀ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ನ್ಯಾಚುರಲ್ ಆಗಿ ಮನೇಲೇ ಮಾಡ್ಬೋದಲ್ಲ. ಸೊ ಒಂದು ಬೀಟ್ರೋಟ್ ಇದ್ರೆ ಸಾಕು ಗೈಸ್. ನೀವು ಒಂದು 100-200 ಮಾಡೋದಕ್ಕಿಂತ ಮನೇಲಿ ಅಮ್ಮ ಬೀಟ್ರೋಟ್ ಪಲ್ಯಕ್ಕೆ ಬೀಟ್ರೋಟ್ ತರ್ತಾರೆ, ಆ ಒಂದು ಬೀಟ್ರೋಟ್ನ ತಗೊಂಡು ನೀವು ಫೇಸ್ ಪ್ಯಾಕ್ಗೆ ಹಾಕೊಂಡ್ರೆ ನಿಮ್ಮ ಸ್ಕಿನ್ ನಂತರನೇ ಗ್ಲೋ ಆಗುತ್ತೆ. ನೋ ಮೇಕಪ್ ಅಟ್ ಆಲ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇಕ್ ಶೋರ್ ದಟ್ ಯು ಹಿಟ್ ದ ಬೆಲ್ ಐಕಾನ್. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವೇಟಿಂಗ್ ಆ್ಯಂಡ್ ಈ ವಿಡಿಯೋನ ನೋಡಿ ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಟೇಕ್ ಕೇರ್, ಬಾಯ್ ಬಾಯ್.